ಹತ್ತತ್ರ 1.5 ತಿಂಗಳಿಂದ ಮುಡಾ ಪ್ರಕರಣದ ಸದ್ದೇ ಇರಲಿಲ್ಲ. ಈಗ ಜಾರಿ ನಿರ್ದೇಶನಾಲಯ ಮುಡಾ ಅಕ್ರಮದ ಗಂಟನ್ನ ಬಿಚ್ಚಿಟ್ಟಿದೆ. ಮೊದಲ ಭಾಗದಲ್ಲಿ 300 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಸೀಸ್ ಮಾಡಿದೆ. ಎರಡನೇ ಹಂತದಲ್ಲಿ 631 ಸೈಟುಗಳನ್ನು ವಶಕ್ಕೆ ಪಡೆಯಲು ಸಿದ್ಧವಾಗ್ತಾ ಇದೆ. ಇದರ ಮಧ್ಯೆನೇ ಕೋಕೋನಟ್ ಕೋಡ್ ವರ್ಡ್ ಬಳಸಿ ನಡೆಸಿದಂತಹ ಡೀಲ್ ಎಂಥದ್ದು ಅನ್ನೋ ಗುಟ್ಟನ್ನ ಕೂಡ ರಟ್ಟು ಮಾಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಯಾವಾಗ ಮುಡಾ ಸೈಟು ಕಂಟಕ ಶುರುವಾಯಿತೋ ಆಗಲೇ ಸಿಎಂ ಸಿದ್ದರಾಮಯ್ಯಗೆ ಟೆನ್ಷನ್ ಶುರುವಾಯಿತು. ಯಾವಾಗ ಮುಡಾ ಸೈಟು ಹಂಚಿಕೆಯಲ್ಲಿ ಕಪ್ಪು ಹಣ ವರ್ಗಾವಣೆಯ ವಾಸನೆ ಬಂತೋ ಆಗ ಜಾರಿ ನಿರ್ದೇಶನಾಲಯ ಅಧಿಕೃತವಾಗಿ ಎಂಟ್ರಿ ಕೊಡ್ತು. ಈಗ ಜಾರಿ ನಿರ್ದೇಶನಾಲಯಕ್ಕೆ ಮೊದಲ ಹಂತದಲ್ಲಿ ಕಪ್ಪು ಹಣ ವರ್ಗಾವಣೆಗೆ ಸಾಕ್ಷ್ಯಗಳು ಸಿಕ್ಕಿದೆ. ಒಂದಲ್ಲ ಎರಡಲ್ಲ, ಅಕ್ರಮವಾಗಿ ಹಂಚಿಕೆಯಾಗಿದ್ದ 142 ಆಸ್ತಿಗಳನ್ನ, ಅಂದ್ರೆ ಈಗಿನ ಮಾರುಕಟ್ಟೆ ಮೌಲ್ಯದ 300 ಕೋಟಿ ಸ್ಥಿರಾಸ್ತಿಯನ್ನ ಇಡಿ ಅಧಿಕಾರಿಗಳು ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. 300 ಕೋಟಿ ಮೌಲ್ಯದ 142 ಅಕ್ರಮ ಆಸ್ತಿ ಗುಟ್ಟು, ಕೋಕೋನಟ್ ಕೋಡ್ ಗುಟ್ಟು ಇಡಿಯಿಂದ ರಟ್ಟು. ಮುಖ್ಯಮಂತ್ರಿಗಳ ಕುರ್ಚಿಯನ್ನೇ ಅಲುಗಾಡಿಸುತ್ತಿರುವ ಮುಡಾ ಸೈಟುಗಳ ಹಂಚಿಕೆಯಲ್ಲಿ ಅಕ್ರಮದ ಕಥೆ ಅಷ್ಟಿಷ್ಟಲ್ಲ. ಇದರ ಹಿಂದೆ ದೊಡ್ಡ ಭೂಮಾಫಿಯಾನೇ ಇದೆ ಅಂತ ಎಲ್ಲರೂ ಹೇಳ್ತಿದ್ರು. ಈಗ ಇಡಿ ಅಧಿಕಾರಿಗಳು 300 ಕೋಟಿ ಬೆಲೆಯ 142 ಅಕ್ರಮ ಆಸ್ತಿಗಳನ್ನು ಸೀಸ್ ಮಾಡಿದ್ದಾರೆ. ಅಕ್ರಮವಾಗಿ ಈ 142 ಆಸ್ತಿಗಳಿಗೆ ಒಡೆಯರಾಗಿದ್ದವರಲ್ಲಿ ಸಿಂಹಪಾಲು ಬೇರ್ಯಾರದ್ದೂ ಅಲ್ಲ, ಸಾಮಾನ್ಯ ಗಾರೆ ಮೇಸ್ತ್ರಿ ಆಗಿದ್ದ ಆಸಾಮಿ 106 ಕೋಟಿ ಆಸ್ತಿವಂತನಾದ ಬಿಲ್ಡರ್ ಜೈರಾಮ್ ಮತ್ತು ಮುಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅನ್ನೋದು ಇಡಿ ತನಿಖೆಯಲ್ಲಿ ಬಯಲಾಗಿದೆ. ಇವರಿಬ್ಬರೂ ಸೈಟ್ಗಳ ಡೀಲ್ ನಡೆಸೋಕೆ ಕೋಕೋನಟ್ ಅನ್ನೋ ಕೋಡ್ ವರ್ಡ್ ಬಳಸಿರುವುದಕ್ಕೆ ಇಡಿಗೆ ಸಾಕ್ಷ್ಯ ಸಿಕ್ಕಿದೆ. ಕಳೆದ ವರ್ಷ ಅಕ್ಟೋಬರ್ 1ಕ್ಕೆ ಸ್ನೇಹಮಯಿ ಕೃಷ್ಣರಿಗೆ ನೋಟಿಸ್ ಕೊಟ್ಟು ಸಾಕ್ಷಿ ಕೇಳಿತ್ತು ಇಡಿ. ಅಕ್ಟೋಬರ್ 3ಕ್ಕೆ ಸ್ನೇಹಮಯಿ ಕೃಷ್ಣ ದಾಖಲೆಗಳನ್ನ ಇಡಿ ಅಧಿಕಾರಿಗಳಿಗೆ ಕೊಟ್ಟಿದ್ರು. ಇದಾದ 15 ದಿನದಲ್ಲಿ, ಅಂದ್ರೆ ಕಳೆದ ವರ್ಷ ಅಕ್ಟೋಬರ್ 18ಕ್ಕೆ ಮೈಸೂರು ಮುಡಾ ಕಚೇರಿ ಮೇಲೆ ಇಡಿ ದಾಳಿ ಮಾಡಿತ್ತು. ಮುಡಾ ಕಚೇರಿ ದಾಳಿ ನಡೆದ 11 ದಿನಕ್ಕೆ, ಅಂದ್ರೆ ಅದೇ ಅಕ್ಟೋಬರ್ 29ಕ್ಕೆ ಬಿಲ್ಡರ್ ಜೈರಾಮ್ ಮನೆ ಮೇಲೆ ಇಡಿ ದಾಳಿ ಮಾಡಿತ್ತು. ಅದೇ ದಿನ ಬೆಂಗಳೂರಲ್ಲಿ ಮುಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಮನೆ ಕಚೇರಿಗೂ ಲಗ್ಗೆ ಹಾಕಿದ್ದಾಗ ದಿನೇಶ್ ಕುಮಾರ್ ಪರಾರಿಯಾಗಿದ್ದ. ಇದಕ್ಕೆ ಕಾರಣ ಜೈರಾಮ್ ಇಡಿ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದ ಕೋಕೋನಟ್ ಕೋಡ್ ವರ್ಡ್ ಅನ್ನೋದು ಈಗ ರುಜುವಾತಾಗ್ತಿದೆ. ಹಾಗಿದ್ರೆ ಏನಿದು ಕೋಕೋನಟ್ ಕೋಡ್ ವರ್ಡ್ ಅಂತ ನೋಡೋಣ. ವಕ್ರತುಂಡ ಗೃಹ ನಿರ್ಮಾಣ ಸಹಕಾರ ಸಂಘ ನಡೆಸುತ್ತಿದ್ದ ಬಿಲ್ಡರ್ ಜೈರಾಮ್. ಈ ಸಂಘಕ್ಕೆ ಮುಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಹಾಗೂ ಜೈರಾಮ್ ಕುಟುಂಬದವರೇ ಸದಸ್ಯರಾಗಿದ್ರು. 50:50 ಅನುಪಾತ ಪರಿಹಾರದ ಹೆಸರಲ್ಲಿ ಸೈಟ್ಗಳ ಡೀಲಿಂಗ್ ಕೂಡ ಆಗ್ತಿತ್ತು. ದಿನೇಶ್ ಕುಮಾರ್ ಸೈಟು ಹಂಚುತ್ತಿದ್ರೆ ಜೈರಾಮ್ ಸೇಲ್ ಮಾಡಿಸ್ತಿದ್ದ. ಸೈಟು ಮಾರಾಟದ ಹಣವನ್ನ ಕಪ್ಪು ಹಣವಾಗಿ ತೆರಿಗೆ ವಂಚಿಸಿ ಕಳಿಸ್ಕೊಡ್ತಿದ್ದನಂತೆ. 1 ಲಕ್ಷ ಹಣ ಕಳಿಸಿದ್ರೆ 1 ಕೋಕೋನಟ್ ಕಳಿಸಿದ್ದೀನಿ ಅಂತ ಕೋಡ್ ವರ್ಡ್ನಲ್ಲಿ ವಾಟ್ಸಪ್ ಕಳಿಸ್ತಿದ್ದ ಜೈರಾಮ್. 5 ಲಕ್ಷ ಕಳಿಸಿದ್ರೆ 5 ಕೋಕೋನಟ್, 50 ಲಕ್ಷ ರೂಪಾಯಿ ಕಳಿಸಿದ್ರೆ 50 ಕೋಕೋನಟ್, 1 ಕೋಟಿ ಹಣ ಡೀಲ್ ಆದ್ರೆ 100 ಕೋಕೋನಟ್ ಅಂತ ಮೆಸೇಜ್ಗಳನ್ನ ಮಾಡ್ತಿದ್ರು. ಅಕ್ರಮ ಹಣಕ್ಕೆ ಕೋಕೋನಟ್ ಅನ್ನೋ ಕೋಡ್ ಬಳಸ್ತಾನೆ ಮುಡಾದಲ್ಲಿ ಅಕ್ರಮ ನಡೆಸಿ ಇಬ್ಬರೂ ಬೇನಾಮಿ ಆಸ್ತಿ ಮಾಡಿದ್ರು. ದಾಳಿ ವೇಳೆ ಕೋಕೋನಟ್ ಕೋಡ್ ಗುಟ್ಟಿಗೆ ಸಾಕ್ಷ್ಯಗಳನ್ನ ಇಡಿ ಪತ್ತೆ ಮಾಡಿದೆ. ಪ್ರಮುಖವಾಗಿ ಜೈರಾಮ್ ಬರೆದಿದ್ದ ಡೈರಿ, ದಿನೇಶ್ ಜೈರಾಮ್ ನಡುವಿನ ವಾಟ್ಸಪ್ ಚಾಟಿಂಗ್ಗಳು ಸಿಕ್ಕಿದೆ. ಇನ್ನು ಇಡಿ ದಾಳಿ ವೇಳೆ ವಿಚಾರಣೆ ವೇಳೆ ಕೊಟ್ಟ ಹೇಳಿಕೆಗಳು ಪ್ರಮುಖ ಸಾಕ್ಷಿಗಳಾಗಿವೆ. ಈಗ ತಾತ್ಕಾಲಿಕವಾಗಿ 142 ಸ್ಥಿರಾಸ್ತಿಗಳನ್ನ ಮುಟ್ಕೋಲು ಹಾಕೊಂಡಿದೆ. ಸಾವಿರಾರು ನಿವೇಶನಗಳ ಅಕ್ರಮ ವ್ಯವಹಾರ ನಡೆದಿದೆ ಮತ್ತು ಸಾವಿರಾರು ಕೋಟಿ ರೂಪಾಯಿಗಳ ಅವ್ಯವಹಾರ ನಡೆದಿದೆ. ಇಲ್ಲ 142 ನಿವೇಶನ ಅಂತ ಒಟ್ಟಾಗಿ ಹೇಳಿದ್ರೆ, ಆದರೆ ಯಾರಿಗೆ ಸಂಬಂಧಪಟ್ಟ ನಿವೇಶನ, ಯಾವ್ಯಾವ ಸ್ವತ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಕೊಟ್ಟಿಲ್ದಾರಲ್ಲ. ಮುಂದಿನ ದಿನಗಳಲ್ಲಿ ಈ ಒಂದೆಲ್ಲ ಮಾಹಿತಿ ಲಭ್ಯ ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಇದೆ. ಈ ಹಿಂದೆ ಚೇರ್ಮನ್ ಆಗಿದ್ದಂತಹ ರಾಜೀವ್ ಅವರು, ನಟೇಶ್ ಅವರು, ದಿನೇಶ್ ಅವ್ರದ್ದು ಎಲ್ಲರದೂ ಕೈವಾಡ ಸ್ಪಷ್ಟವಾಗಿ ಇದೆ ಅಂತ. ಏನು ಇವತ್ತು 300 ಕೋಟಿ ರೂಪಾಯಿ ಮುಟ್ಗೋಲ್ ಮಾಡ್ಕೊಂಡಿದ್ರೆ ಇದು 3,000 ಕೋಟಿ ರೂಪಾಯಿವರೆಗೂ ಹೋಗೇ ಹೋಗ್ತದೆ. ಇದು ನಮಗೆ ಮೊದಲನೇ ಜಯ ಸರ್. ಖುಷಿ ಆಯ್ತಾ ಇದೆ ಸರ್ ನಮ್ಮ ಹೋರಾಟಕ್ಕೆ ಫಲ ಸಿಕ್ಕಿದ್ದಕ್ಕೆ. 300 ಕೋಟಿ ಸಣ್ಣದು, ರೆಡಿಯಾಗಿದೆ ದೊಡ್ಡ ಗಾಳ. ಇಡಿ ಅಧಿಕಾರಿಗಳು 300 ಕೋಟಿ ಅಕ್ರಮ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡಿದೆ ನಿಜ. ಆದರೆ ಇದು ಸ್ಯಾಂಪಲ್ ಅಷ್ಟೇ. 300 ಕೋಟಿ ಅಲ್ಲ, ಸಾವಿರಾರು ಕೋಟಿ ಕಪ್ಪು ಹಣ ವರ್ಗಾವಣೆ ಆಗಿರುವುದಕ್ಕೂ ಸಾಕ್ಷ್ಯಗಳು ಸಿಕ್ಕಿದೆಯಂತೆ. ಈಗ 142 ಸ್ಥಿರಾಸ್ತಿಗಳನ್ನು ಸೀಸ್ ಮಾಡಿರುವ ಜಾರಿ ನಿರ್ದೇಶನಾಲಯ ದೊಡ್ಡ ದೊಡ್ಡ ಮೀನುಗಳಿಗೆ ಎರಡನೇ ಹಂತದಲ್ಲಿ ಗಾಳ ಬೀಸಿದ್ದು 631 ಸೈಟುಗಳನ್ನು ನುಂಗಿ ನೀರು ಕುಡಿದವರ ಪಟ್ಟಿನೂ ರೆಡಿ ಮಾಡಿದೆ.
300 ಕೋಟಿ ಮೌಲ್ಯದ 142 ಸ್ಥಿರಾಸ್ತಿ ಜಪ್ತಿ ಆಯಿತು. ಈಗ ಅಕ್ರಮವಾಗಿ 631 ಸೈಟು ಪಡೆದವರ ಪಟ್ಟಿ ರೆಡಿ ಮಾಡಿದ್ಯಂತೆ ಇಡಿ. ಮೈಸೂರಿನ ಪ್ರಭಾವಿ ಎಂಎಲ್ಸಿಯಿಂದ 128 ಸೈಟ್ ಡೀಲ್ ಆಗಿದೆಯಂತೆ. ಯೋಜನಾಧಿಕಾರಿಯಿಂದ 92 ಸೈಟು ಗುಳುಂಸ್ವಾಹ ಆಗಿದೆಯಂತೆ. ಮುಡಾ ಮಾಜಿ ಆಯುಕ್ತನಿಂದ 91 ಸೈಟು ಕಬಳಿಕೆ ಆಗಿದೆಯಂತೆ. ಒಟ್ಟು 631 ಸೈಟುಗಳು ಬೇನಾಮಿ ಹೆಸರಲ್ಲಿ ಖಾತೆಗಳಾಗಿದ್ದು ಕಪ್ಪು ಹಣ ವರ್ಗಾವಣೆ ಆಗಿದೆಯಂತೆ. ಈಗ 631 ಸೈಟುಗಳ ಇಡೀ ಮೂಲವನ್ನೆಲ್ಲ ಇಡಿ ಪಡೆ ಹೆಕ್ಕಿ ತೆಗೆದಿದ್ದು 3ನೇ ಹಂತದಲ್ಲಿ ಮತ್ತಷ್ಟು ಅಕ್ರಮ ಹೊರತೆಗೆಯುತ್ತಂತೆ ಇಡಿ ಪಡೆ. ನನಗನ್ಸುತ್ತೆ ಇದು 3,500 ಅಲ್ಲ, ಹೆಚ್ಚು ಕಡಿಮೆ 5,000 ಕೋಟಿ ಅಷ್ಟು ವ್ಯವಹಾರ ಆಗಿದೆ. ಯಾಕಂದ್ರೆ ದಿನೇ ದಿನ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆಗ್ತಿದೆ. 14,20,000 ರೂಪಾಯಿಗೆ 30-40 ಸೈಟನ್ನ ಆಂದೋಲನ ಸರ್ಕಲ್ ಅಲ್ಲಿ ತಗೋತಾರೆ ಅಂದ್ರೆ ನಿಜಕ್ಕೂ ಯಾವ ಕಳ್ಳನೂ ಕೊಡಲ್ಲ. ಆ ರೀತಿಯಲ್ಲೆಲ್ಲ ಅನ್ಯಾಯ ಮಾಡಿದ್ದಾರೆ. ಸಮಾಧಾನ ಇದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಶುದ್ಧಿ ಆಗೋ ಕಡೆ ಒಂದು ಹೆಜ್ಜೆ ಮುಂದೆ ಹೋಗಿದ್ದೀವಿ. 631 ಸೈಟುಗಳ ಅಕ್ರಮದ ದಾಖಲೆಗಳನ್ನ ಇಡಿ ಬಹುತೇಕ ಫೈನಲ್ ಮಾಡಿದ್ಯಂತೆ. ಸಣ್ಣ ಲೋಪದೋಷಗಳು ಆಗದಂತೆ ದಾಖಲೆಗಳನ್ನ ಸಿದ್ಧ ಮಾಡುತ್ತಿದ್ದು ಶೀಘ್ರದಲ್ಲೇ ಮೈಸೂರಿನ ಪ್ರಭಾವಿ ರಾಜಕಾರಣಿಗಳನ್ನ ಹಂತ ಹಂತವಾಗಿ ವಿಚಾರಣೆಗೂ ಕರೆಸಲಿದೆ. ಇಡೀ ಹಗರಣದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಗಳು, ರಾಜಕೀಯ ನಾಯಕರು ಸೇರಿ ಬೇರೆ ಬೇರೆ ವ್ಯಕ್ತಿಗಳು ಬೇನಾಮಿ ನಿವೇಶನ ಪಡೆದಿರೋದನ್ನ ಪ್ರೂವ್ ಮಾಡಲಿದೆ. ಇನ್ನೊಂದು ಕಡೆ ಯಾವುದೇ ಕ್ಷಣದಲ್ಲಾದರೂ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿ ಪಾರ್ವತಿ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡುವ ಸಾಧ್ಯತೆ ಇದೆ. 14 ಸೈಟು ಪಡೆಯಲು ಸಿಎಂ ಪ್ರಭಾವ ನಿಜ. ರಾಜೀನಾಮೆ ಕೊಡ್ಲಿ ಅಂತಿದೆ ಬಿಜೆಪಿ ಟೀಮ್. ಮುಡಾದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೆ 14 ಸೈಟುಗಳು ಸಿಕ್ಕಿದ್ದು ನಿಜ. ವಿವಾದ ಆಗ್ತಿದ್ದಂತೆ 14 ಸೈಟುಗಳನ್ನ ವಾಪಸ್ ಕೊಟ್ಟಿದ್ದೂ ನಿಜ. ಆದ್ರೆ ಅಕ್ರಮವಾಗಿ 14 ಸೈಟು ಪಡೆಯಲು ಸಿದ್ದರಾಮಯ್ಯ ಅಧಿಕಾರದ ಪ್ರಭಾವ ಬೀರಿದ್ದಾರೆ ಅಂತ ವಿಪಕ್ಷಗಳು ಆರೋಪಿಸುತ್ತಿವೆ. ಮೊದಲು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಿ, ಆಮೇಲೆ ಇಡಿ ತನಿಖೆ ಎದುರಿಸಿ ಅಂತಿದ್ದಾರೆ ಬಿಜೆಪಿ ನಾಯಕರು. ಇದರ ನಡುವೆ ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನಿನ್ನೆ ಈ ಬೆಳವಣಿಗೆ ಏನಿದೆ ಇದು ಮತ್ತೊಮ್ಮೆ ಸಿದ್ದರಾಮಯ್ಯನವರು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸ ಆಗಿದೆ. ಬಂಡತನವನ್ನ ಬಿಟ್ಟು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ತತ್ಕ್ಷಣ ಈ ಮೂಡಾ ಹಗರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕಾಗ್ತದೆ. ಮತ್ತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ನಾನು ಇವತ್ತು ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಸಿದ್ದರಾಮಯ್ಯ ಅವರು 14 ಸೈಟ್ ಅಲ್ಲ, ಏನು 300 ಕೋಟಿ ಅಷ್ಟು ಹಗರಣ ಆಗಿರ್ಬೋದು. ನಂತರ ಏನು 142 ಏನು ಆಸ್ತಿ ಇದೆ, ಸ್ಥಿರಾಸ್ತಿಗಳನ್ನು ಏನೋ ಇದಾಗಬೇಕಾಗಿರೋದು ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ನಾವು ಆಗ್ರಹಿಸೋದು ಮುಖ್ಯಮಂತ್ರಿಗೆ, ದಯವಿಟ್ಟು ಅದು ಒಂದು ಜವಾಬ್ದಾರಿಯುತ ಸ್ಥಾನ. ಇದು ಬಹಳ ಇಡೀ ರಾಜ್ಯದ ಒಂದು ಸಮಸ್ತ ಕನ್ನಡಿಗರ ಒಂದು ಪ್ರತಿನಿಧಿಸುವಂಥದ್ದು ಕರ್ತವ್ಯ ಇದೆ ಆ ಸ್ಥಾನಕ್ಕೆ. ಮೂಡಾ ಹಗರಣ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಇದ್ದಂಗೆ ಇದನ್ನ ಬಗೆದಷ್ಟು ಇನ್ನೂ ಹಗರಣಗಳು ಆಚೆ ಬರ್ತಾ ಇದೆ. ಅದಕ್ಕೆ ನಾವು ಇದನ್ನ ಸಿಬಿಐ ತನಿಖೆ ಕೊಡಿ ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಬಿಜೆಪಿ ನಾಯಕರೇನೋ ಸಿಎಂ ರಾಜೀನಾಮೆ ಕೇಳುತ್ತಿದ್ದಾರೆ. ಆದ್ರೆ ಬಿಜೆಪಿ ಜೊತೆ ಜೆಡಿಎಸ್ ಶಾಸಕರು ಮುಡಾ ಅಕ್ರಮದಲ್ಲಿ ಪಾತ್ರಧಾರಿಗಳು. ಎಲ್ಲರೂ ಜೈಲಿಗೆ ಹೋಗೋ ಟೈಮ್ ಬರ್ತಿದೆ ಅಂತಿದ್ದಾರೆ ಹೋರಾಟಗಾರರು. ಬರೀ 300 ಕೋಟಿ ಇರ್ಬೋದು, ಸ್ಥಿರಾಸ್ತಿ ಅವರ ಆಸ್ತಿಗಳು ಸಹ, ಅವರ ಕಾರುಗಳನ್ನು ಸಹ ಜಪ್ತಿ ಮಾಡಿರೋದು ಏನೋ ಒಂದು ಮಾಹಿತಿ ಇದ್ರೊಳಗೆ ಹಾಕಿದ್ದಾರೆ. ಅವರ ವಿರುದ್ಧದ ಯಾವುದೇ ದಾಖಲೆ ನಮ್ಮಲ್ಲಿ ಇದ್ದಂತೆ ನಮಗೆ ಮಾಹಿತಿ ಇದ್ರು ಖಂಡಿತ ನಾವು ಹೋಗ್ಲಿಕ್ಕೆ ಸಿದ್ಧಲಿದ್ದೀವಿ. ನಮ್ಮ ಪ್ರಾಣವನ್ನು ಒತ್ತೆ ಇಟ್ಟಾದರೂ ಸರಿ ಸರ್, ಯಾವುದೇ ದಾಖಲೆ ಕೇಳಿದ್ರೆ ಯಾವುದೇ ಸಮಯದಲ್ಲಿ ಕೇಳಿದ್ರೆ ನಾವು ಕೊಡ್ಲಿಕ್ಕೆ. ಸಿಎಂ ಸಿದ್ದರಾಮಯ್ಯರನ್ನ ಬಿಜೆಪಿಯವರು ಟಾರ್ಗೆಟ್ ಮಾಡಿಸಿದ್ದಾರಷ್ಟೇ. ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ವಿವಾದಿತ ಹೇಳಿಕೆ ಕೊಟ್ಟಿದ್ರು. ಅದನ್ನ ಮುಚ್ಚಿಡೋಕೆ ಸಿಎಂ ಸಿದ್ದರಾಮಯ್ಯರನ್ನ ಟಾರ್ಗೆಟ್ ಮಾಡುತ್ತಿದ್ದಾರೆ ಅನ್ನೋದು ಕಾಂಗ್ರೆಸ್ನವರ ನೇರ ಆರೋಪ. ಸಾಮಾಜಿಕ ಜಾಲತಾಣಗಳಲ್ಲೂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದು ಪೋಸ್ಟ್ ಹಾಕಿದೆ. ಜೈಲಿಗೆ ಹೋಗೋ ಕಾಲ ಬಂದಿದೆ ಅಂತ ಟೀಕಿಸಿದೆ. ಜೆಡಿಎಸ್ ಎಕ್ಸ್ ಖಾತೆಯಲ್ಲೂ ಅಷ್ಟೇ ಬೇನಾಮಿ ರಾಮಯ್ಯನ ಭ್ರಷ್ಟಾಚಾರ ಬಳ್ಳಿ ರಾಜ್ಯವ್ಯಾಪಿ ಹರಡಿದೆ. ರಾಜೀನಾಮೆ ಕೊಟ್ಟು ಮರ್ಯಾದೆಯಿಂದ ನಿರ್ಗಮಿಸಿ ಅಂತ ಆಗ್ರಹಿಸಿದೆ. ರಾಜಕೀಯ ಏನಾದರೂ ಇರಲಿ, ಮುಡಾದಲ್ಲಿ ಸೈಟಿಗಾಗಿ ಲಕ್ಷ ಹಣ ಕಟ್ಟಿದ ಬಡವರು, ಮಧ್ಯಮ ವರ್ಗದವರು 16 ವರ್ಷಗಳಿಂದ ಕಾಯ್ತಿದ್ದಾರೆ. ಅಂಥವರಿಗೆ ನ್ಯಾಯ ಸಿಗಬೇಕು. ಅಕ್ರಮವಾಗಿ ಭೂಮಿ ನುಂಗಿದವರಿಗೂ ಶಿಕ್ಷೆ ಆಗಬೇಕು ಅನ್ನೋದೇ ಎಲ್ಲರ ಹೆಬ್ಬಯಕೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.